ರಾಜ್ಯದಲ್ಲಿ ಸದ್ದಿಲ್ಲದಂತೆಯೇ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಹಾಗಾಗಿಯೇ ರಾಜ್ಯ ಸರ್ಕಾರ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ತಾ ಇದೆ. ಬೆಂಗಳೂರಿನಲ್ಲಿ ಕೊರೋನಾಗೆ ಮೊದಲ ಬಲಿಯಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 84 ವರ್ಷದ ವೃದ್ಧ ಕೊರೋನಾಗೆ ಬಲಿಯಾಗಿರುವಂಥದ್ದು. ಮುಖ್ಯವಾಗಿ ಇವರು ಉಸಿರಾಟದ ಸಮಸ್ಯೆ ಮತ್ತು ಇತರ ಕಾಯಿಲೆಗಳಿಂದಲೂ ಕೂಡ ಬಳಲ್ತಾ ಇದ್ರಂತೆ. ಮೇ 17ನೇ ತಾರೀಕು ಕೊರೋನಾಗೆ ವೃದ್ಧ ಬಲಿಯಾಗಿದ್ದಾರೆ. ವೈಟ್ಫೀಲ್ಡ್ ಮೂಲದ 84 ವರ್ಷದ ವೃದ್ಧ ಸಾವನ್ನಪ್ಪಿರುವಂತಹದ್ದು. ಬೆಂಗಳೂರಿನಲ್ಲಿ ಈ ಮೂಲಕ ಕೊರೋನಾಗೆ ಮೊದಲ ಬಲಿಯಾಗಿದೆ. 2 ವರ್ಷಗಳ ಬಳಿಕ ಕಾಣಿಸಿಕೊಂಡಂತಹ ಕೊರೋನಾ ಮೊದಲ ಬಲಿಯನ್ನು ಪಡೆದುಕೊಂಡಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ 32ಕ್ಕೆ ಏರಿಕೆಯಾಗಿದೆ. ನಾಳೆಯಿಂದ ಕೊರೋನಾ ಟೆಸ್ಟ್ ಅನ್ನು ನಡೆಸಲಿಕ್ಕೂ ಕೂಡ ಸೂಚನೆ ಪಾಸ್ ಆಗಿದೆ. ರಾಜ್ಯದಲ್ಲಿ ಈಗ ಮತ್ತೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿಗೆ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದಾರೆ. 2ರಲ್ಲಿ ಕೊರೋನಾ ಕನ್ಫರ್ಮ್ ಆಗಿದೆ, 1 ಸಾವಾಗಿರುವಂಥದ್ದು. ಮೈಸೂರಿನಲ್ಲಿ 2 ಪ್ರಕರಣ, ವಿಜಯನಗರದಲ್ಲಿ ಒಬ್ಬರಿಗೆ ಕೊರೋನಾ ಪತ್ತೆಯಾಗಿದೆ. ರಾಜ್ಯದಲ್ಲಿ ಒಟ್ಟು ಇವತ್ತೊಂದೇ ದಿನ 5ರಲ್ಲಿ ಕೊರೋನಾ ಪ್ರಕರಣ ಪತ್ತೆಯಾಗಿರುವಂಥದ್ದು. ಈ ಮೂಲಕ ನಿಧಾನವಾಗಿ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಕೊರೋನಾ ಪ್ರಕರಣಗಳ ಸಂಖ್ಯೆ ಈಗ ಪತ್ತೆಯಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, 2019ರಿಂದ 23ರವರೆಗೂ ಕೂಡ ಕೊರೋನಾ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗಿ ಸಾವು ನೋವುಗಳು ಯಾವ ರೀತಿ ಆಗಿತ್ತು ಅನ್ನೋದನ್ನ ಇಡೀ ಜಗತ್ತು ನೋಡಿದೆ. ಈಗ ಮತ್ತೆ ಕೊರೋನಾ ಪ್ರಕರಣಗಳ ಸಂಖ್ಯೆ ನಿಧಾನವಾಗಿ ಏರಿಕೆ ಆಗ್ತಾ ಇರುವಂಥದ್ದು. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಒಂದು ಬಲಿ ಕೂಡ ಆಗಿರುವಂಥದ್ದು. ಸರ್ಕಾರ ಏನು ಕ್ರಮ ತೆಗೆದುಕೊಳ್ತಾ ಇದೆ? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ? ಖಂಡಿತ ಪ್ರೇಮ್, ಇತ್ತೀಚಿನ ದಿನಗಳಲ್ಲಿ ಮತ್ತೆ ಕೋವಿಡ್ ಸಂಖ್ಯೆ ಏರಿಕೆ ಆಗ್ತಿರುವಂಥದ್ದು ಒಂದು ರೀತಿಯಲ್ಲಿ ಆತಂಕ ಸೃಷ್ಟಿಯಾಗ್ತಿದೆ. ಬಟ್ ಸರ್ಕಾರ ಕೂಡ ಇದರ ಬಗ್ಗೆ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು. ಯಾಕಂದರೆ ಕೋವಿಡ್ 2019 ಡಿಸೆಂಬರ್ನಲ್ಲಿ ಶುರು ಆಗುತ್ತೆ. ದೇಶಕ್ಕೆ 2020ರಲ್ಲಿ ಅಬ್ಬರಿಸೋಕ್ಕೆ ಶುರು ಆಗುತ್ತೆ. ಮೊದಲ 2 ಅಲೆಗಳು ಕೋವಿಡ್ ಪಾಸಿಟಿವ್ ಸಂಖ್ಯೆಗಳಿಗೆ ಇಡೀ ದೇಶ ಅಲ್ಲ, ಇಡೀ ಜಗತ್ತು ಕೂಡ ಕೋವಿಡ್ ಅನ್ನೋ ಭಯದಲ್ಲಿ ಬದುಕುವಂಥ ಪರಿಸ್ಥಿತಿಯಾಗಿತ್ತು. ಈಗ ಅದು ಕೋವಿಡ್ನ ಮರಿತಿದ್ದೀವಿ ಅನ್ನುವಂಥ ಸಂದರ್ಭದಲ್ಲಿ ಮತ್ತೆ ಕೋವಿಡ್ ಕೇಸ್ಗಳು ಬರ್ತಿರುವಂಥದ್ದು ಸಹಜವಾಗಿಯೇ ಭಯದ ವಾತಾವರಣಕ್ಕೆ ಕಾರಣ ಆಗ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಂದರೆ ಈಗ ಪಾಸಿಟಿವ್ ಕೇಸ್ಗಳನ್ನು ಟೆಸ್ಟಿಂಗ್ ಮಾಡುವಂಥ ಕೆಲಸ ಮಾಡಿದಾಗ ಇವತ್ತು ಒಟ್ಟು 35 ಕೇಸ್ಗಳು ಆಕ್ಟಿವ್ ಕೇಸ್ಗಳಿರುವಂಥದ್ದು. ಇವತ್ತೊಂದೇ ದಿವಸ 102 ಟೆಸ್ಟ್ ಮಾಡಿ ಒಟ್ಟು 5 ಪಾಸಿಟಿವ್ ಬಂದಿರೋದು. ಅದರಲ್ಲಿ ಬೆಂಗಳೂರಲ್ಲಿ 32 ಪಾಸಿಟಿವ್ ಕೇಸ್ ಆಕ್ಟಿವ್ ಆಗಿದೆ. ಇದು ಅಂಕಿಅಂಶ ನೋಡೋದಾದರೆ, ಮತ್ತೊಂದು ಕಡೆ ಒಬ್ಬ ವ್ಯಕ್ತಿ ಈ ವರ್ಷದಲ್ಲಿ ಕೊರೋನಾಗೆ ಬಲಿಯಾಗಿರುವಂಥ ವರದಿ ಕೂಡ ಆಗಿರುವಂಥದ್ದು. 84 ವರ್ಷದ ವೃದ್ಧ ವಯೋಸಹಜ ಕಾಯಿಲೆಯಿಂದ ಆಸ್ಪತ್ರೆಗೆ ಸೇರಿದ. ಆತನಿಗೆ ಟೆಸ್ಟ್ ಮಾಡಿದಾಗ ಉಸಿರಾಟದ ಸಮಸ್ಯೆಯಿಂದ ಆತ ದೃಢಪಟ್ಟಿರೋ ಹಿನ್ನೆಲೆಯಲ್ಲಿ ಆತನಿಗೆ ಟೆಸ್ಟ್ ಮಾಡಿದಾಗ RT-PCR ಟೆಸ್ಟ್ ಮಾಡಿದಾಗ ಕೋವಿಡ್ ಇರೋದು ಪತ್ತೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಕೋವಿಡ್ಗೆ ಮೊದಲ ಬಲಿ ವರ್ಷದಲ್ಲಿ ಆಗಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಸರ್ಕಾರ ಕೂಡ ಆತಂಕ ಪಡುವ ಅಗತ್ಯ ಇಲ್ಲ. ಎಸ್ಪೆಷಲಿ ಇಚ್ಛೆ ಬಂದಾಗ ಯಾರು ರೋಗದ ಲಕ್ಷಣಗಳಿರುತ್ತೆ, ಉಸಿರಾಟದ ಸಮಸ್ಯೆ ಇರುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳಿರುತ್ತೆ, ಅಸಹಜವಾದಂತಹ ಕಾಯಿಲೆ ಲಕ್ಷಣಗಳಿರುತ್ತೆ, ಇಂಥವರು ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳ್ಕೊಂಡಿದೆ. ಹಾಗೆ ಗರ್ಭಿಣಿ ಬಾಣಂತಿಯರು ಹೊರ ಬಂದಾಗ ಮಾಸ್ಕ್ಗಳನ್ನು ಧರಿಸ್ಕೊಂಡು ಓಡಾಡಿ ಅಂತಲೂ ಹೇಳಿದ್ದಾರೆ. ಸಹಜವಾಗಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಆಹಾರ ಇಲಾಖೆ ಅದನ್ನು ತಗೊಳ್ಳೋದಕ್ಕೂ ಮುಂದಾಗಿದೆ. ಟೆಸ್ಟಿಂಗ್ ಸಂಖ್ಯೆ ಹೆಚ್ಚು ಮಾಡೋದಕ್ಕೂ ಸಹ ಸರ್ಕಾರ ಈಗ ನಿರ್ಧಾರ ಕೈಗೊಂಡಿರುವಂಥದ್ದು. ಪ್ರೇಮ್. ಓಕೆ ಮಾರುತಿ, ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆ ಅಂತ ಹೇಳಿ ಭಯಪಡುವಂತಹ ಅವಶ್ಯಕತೆ ಇಲ್ಲ, ಎಚ್ಚರಿಕೆಯನ್ನು ವಹಿಸಿದರೆ ಸಾಕು.